ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಸ್ತ್ರೀಯರಿಗೆ ಪ್ರತ್ಯೇಕ, ನಮ್ಮ ಮಹಿಳೆಯರಿಗೆ, ಕನ್ನಡ ಮಹಿಳೆಯರಿಗೆ, ಕನ್ನಡ ಜನತೆಗೆ ಮುಖ್ಯವಾಗಿ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ, ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ, ಉದ್ಯೋಗಸ್ಥರಿಗೆ ಈ 2026ರಲ್ಲಿ ಬರುವಂತಹ ಶ್ರೀ ಪರಾಭವನಾಮ ವರ್ಷದಲ್ಲಿ ಯುಗಾದಿಯಿಂದ ಬರುವಂತಹ ವರ್ಷ ಯಾವ ರೀತಿ ಅನುಕೂಲವಾಗಿದೆ, ದೀರ್ಘ ಸಂಚಾರ ಗ್ರಹಗಳು, ಗೋಚಾರ ಫಲಗಳು, ವೃಷಭ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ವಿಷಯಗಳು ನಡೀತಾ ಇದೆ ಈ ವರ್ಷ ಅನ್ನುವಂತಹ ಮುಖ್ಯವಾದ ಸಮಾಚಾರವನ್ನು ಕೇವಲ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಈ ವಿಡಿಯೋ ಮುಖಾಂತರ ತರೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ವೃಷಭ ರಾಶಿ ಅಂದ್ರೇ ನಾವು ಕೃತಿಕಾ ನಕ್ಷತ್ರದ 2, 3, 4 ಪಾದಗಳಲ್ಲಿ, ರೋಹಿಣಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ, ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರು ವೃಷಭ ರಾಶಿಗೆ ಸೇರ್ತಾರೆ. ಇಲ್ಲ ನಮಗೆ ಈ ನಕ್ಷತ್ರ ಗೊತ್ತಿಲ್ಲ ಮತ್ತು ನಮಗೆ ಈ ವೃಷಭ ರಾಶಿ ಯಾವ ರೀತಿ ನಮ್ಮ ರಾಶಿ ಅಂತ ತಿಳ್ಕೋಬೇಕು ಅನ್ನೋದಾದರೆ, ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ಇ, ಉ, ಎ, ಓ, ವ, ವಿ, ಉ, ವೇ, ಓ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭವಾದರೆ ಅದು ನಿಮ್ಮ ವೃಷಭ ರಾಶಿ ಅಂತ ತಿಳ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಪರಾಭವನಾಮ ವರ್ಷದಲ್ಲಿ ಮಹಿಳೆಯರಿಗೆ, ಸ್ತ್ರೀಯರಿಗೆ ಒಂದು ರೀತಿ ಶನಿ ಪರಮಾತ್ಮ ಸುವರ್ಣ ಮೂರ್ತಿಯಾಗಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿದ್ದಾರೆ. ಸೊ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇನ್ನು ವೃಷಭ ರಾಶಿಯವರಿಗೆ ಆದಾಯ ನೋಡಿದ್ರೆ 5 ಮತ್ತು ಮಾಡುವಂತಹ ಖರ್ಚು 16. ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳು, ಅದು ನಿಮ್ಮ ವಿವಾಹ, ಉದ್ಯೋಗ, ವಿದೇಶಿ ಪ್ರಯತ್ನಗಳಾಗಿರಬಹುದು. ಗೌರವ 5, ಅವಮಾನ 4. ಸೊ ಆಲ್ಮೋಸ್ಟ್ 2 ಸಮಾನವಾಗಿದೆ. ಇನ್ನು ಸುವರ್ಣ ಮೂರ್ತಿಯಾಗಿರುವಂತಹ ಶನಿ ಪರಮಾತ್ಮ ಈ ವರ್ಷದ ಪೂರ್ತಿ ನಿಮಗೆ ಅನುಕೂಲವಾಗಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇರುತ್ತೆ. ಒಟ್ಟಾಗಿ ಪ್ರಧಾನವಾಗಿ ದೀರ್ಘ ಗ್ರಹಗಳ ಸಂಪೂರ್ಣ ಆಶೀರ್ವಾದ ವೃಷಭ ರಾಶಿಯ ಸ್ತ್ರೀಯರ ಮೇಲೆ ಈ ವರ್ಷ ಅನುಕೂಲವಾಗಿರುತ್ತೆ. ಅಂದರೆ ಈ ವರ್ಷ ಏನಾದರೂ ಸೆಟ್ಲ್ಮೆಂಟ್ಸ್ ಅಥವಾ ನಿಮಗೆ ಬರಬೇಕಾಗಿರುವಂತಹ ಆಸ್ತಿ, ನಿಮಗೆ ಇಷ್ಟಕ್ಕೆ ಮುಂಚೆ ನಿಮ್ಮ ತಾಯಿ ತಂದೆ ಇಷ್ಟು % ಅಥವಾ ಇಷ್ಟು ಅಂತ ಕೆಲವೊಂದು ವಿಷಯಗಳಲ್ಲಿ ಮಾತಾಡ್ಕೊಂಡಿರ್ತಾರೆ. ಬಟ್ ಕಾಲ ನಡೀತಾ ಈ ಹಣಕಾಸಿನ ಮುಂದೆ ಈ ಸಂಬಂಧಗಳು ಏನು ಕೆಲಸಕ್ಕೆ ಬರಲ್ವಲ್ಲ. ಸೊ ಆಗಿರೋದ್ರಿಂದ ಯಾಕೆ ಹೆಣ್ಮಕ್ಳು ಆಲ್ರೆಡಿ ಮದುವೆ ಮಾಡಿಕೊಟ್ಟಿದ್ದೀವಿ, ಮತ್ತೆ ಯಾಕೆ ಅವರಿಗೆ ಕೊಡಬೇಕು ಅಂತಹ ಕೆಲವೊಂದು ವಾದ ವಿವಾದಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಸೆಟಲ್ಮೆಂಟ್ಸ್ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಪರವಾಗಿ ಅನುಕೂಲವಾಗುವಂತಹ ಸಾಧ್ಯತೆಯೂ ಇರುತ್ತೆ. ಶನಿ ಯೋಗಕಾರಕನಾಗಿರೋದ್ರಿಂದ ಭಾಗ್ಯ ದಶಮಾಧಿಪತಿಯಾಗಿ ಮುಖ್ಯವಾಗಿ ವೃಷಭರಾಶಿ ಸ್ತ್ರೀಗೆ ತುಂಬ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸು ಅವಕಾಶಗಳನ್ನು ಪಡೆಯೋದಕ್ಕೆ, ಆದಾಯವನ್ನು ಪಡೆಯೋದಕ್ಕೆ ಈ ರೀತಿ ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗ ಕಾಲ ಅಂತ ಹೇಳ್ಬೋದು ವೃಷಭ ರಾಶಿ ಸ್ತ್ರೀಯರಿಗೆ ಈ ವರ್ಷ. ಇನ್ನು ಈ ಇಂದಿನ ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ವರ್ಷ ಮೇಯ್ನ್ಲಿ ಅದೇ ಆ ಸೆಟಲ್ಮೆಂಟ್ ಅಂತ ಹೇಳಿದ್ದೀವಲ್ವ, ಇಷ್ಟು ದಿನಗಳ ಕಾಲ ಬೇರೆಯವರ ಹೆಸರು ಮೇಲೆ ಇರುತ್ತೆ, ನಿಮ್ಮ ಪ್ರಾಪರ್ಟಿನ ಬೇರೆಯವರು ಎಂಜಾಯ್ ಮಾಡ್ತಾ ಇರ್ತಾರೆ, ಅವರು ಅನುಭವಿಸ್ತಾರೆ. ಬಟ್ ಈ ವರ್ಷ ಬಹಳ ನಿರೀಕ್ಷೆಗಳ ನಂತರ ಮತ್ತೆ ನಿಮ್ಮ ಹೆಸರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ನಿಮ್ಮ ಹೆಸರಿನ ಮೇಲೆ ಈ ವಿಷಯಗಳು ರಿಜಿಸ್ಟ್ರೇಷನ್ ಆಗೋದಕ್ಕೆ ಸ್ತ್ರೀಯರಿಗೆ ಅನುಕೂಲವಾಗಿದೆ. ಮುಖ್ಯವಾಗಿ ವಿದ್ಯಾರ್ಥಿನಿಗಳಿಗೆ ನಾವು ನೋಡುವುದಾದರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ವಿದ್ಯಾರ್ಥಿನಿ ವಿಷಯಗಳಲ್ಲಿ ಲಾಸೆಟ್, ಎಸ್ಪೆಷಲಿ ಬಂದು ಲಾಸೆಟ್ ಮಾಡುವಂಥದ್ದು ಅಥವಾ ಐಸೆಟ್, BEd ಮಾಡುವಂತಹ ಸ್ತ್ರೀಯರಿಗೆ, ಪಾಲಿಟೆಕ್ನಿಕ್ ಮಾಡುವಂತಹ ಸ್ತ್ರೀಯರಿಗೆ ಉನ್ನತ ಮಟ್ಟದಲ್ಲಿ ತಾವು ಅಂದ್ಕೊಂಡಿರುವಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಇನ್ ಕೇಸ್ ನೀವೇನಾದರೂ ಗೌರ್ಮೆಂಟ್ ಹುದ್ದೆಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಯತ್ನ ಮಾಡಿದ್ರೆ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣಬಹುದು. ಅಂದರೆ ಒಟ್ಟಾಗಿ ಸ್ಪರ್ಧಾತ್ಮಕ ಕಾಂಪಿಟೇಷನ್ಸಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆಯಬಹುದು. ಅದೇ ರೀತಿ ಕ್ರೀಡಾಪಟುಗಳಿಗೆ, ಯಾರಾದರೂ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಸ್ತ್ರೀಯರಿಗೆ, ಮಹಿಳೆಯರಿಗೆ ಒಳ್ಳೆಯ ರೀತಿಯಲ್ಲಿ ಅವಕಾಶಗಳಂತ ಹೇಳ್ಬೋದು, ಅಥವಾ ಉತ್ತಮ ಮಟ್ಟದಲ್ಲಿ ನೀವು ಪುರಸ್ಕಾರಗಳನ್ನು ಪಡೆಯೋದಾಗಿರಬಹುದು. ಗೆಲುವು ನಿಮ್ಮಾಗಿರುತ್ತೆ. ಅಂದರೆ ಪ್ರತ್ಯರ್ಥಿಗಳು ಯಾರಾದರೂ ಆಗಿರಲಿ,
ಕಾಂಪಿಟೀಟರ್ಸ್ ಯಾವ ಆಗಲಿ, ಬಟ್ ಹಂತದಲ್ಲಿ ಸಕ್ಸಸ್ ಅನ್ನೋದು ನಿಮ್ಮದಾಗಿರುತ್ತೆ ಈ ವರ್ಷ ಅಂತ ಹೇಳ್ಬೋದು. ಮುಖ್ಯವಾಗಿ ವಿದೇಶಿ ಪ್ರಯತ್ನ ಮಾಡುವಂತಹ ಸ್ತ್ರೀಯರಿಗೆ, ವಿದೇಶದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಅಥವಾ ವಿವಾಹದ ನಂತರ ವಿದೇಶದಲ್ಲಿ ಸ್ಥಿರ ನಿವಾಸ ಮಾಡ್ಕೋಬೇಕು ಅಥವಾ ವಿದೇಶದಲ್ಲಿ ಸ್ಥಿರ ನಿವಾಸ, ವೀಸಾ, PR ಇತ್ಯಾದಿ ವಿಷಯಗಳ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಅದ್ಭುತವಾಗಿ ವೃಷಭ ರಾಶಿಯವರ ಈ ವರ್ಷ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಒಂದು ರೀತಿ ವೃಷಭ ರಾಶಿ ಸ್ತ್ರೀಯರಿಗೆ ಒಂದು ಮಹಾಯೋಗ ನೀಡುವಂತಹ ಅಂತ ಹೇಳಬಹುದು. ಇಂದಿನ ದಿನಗಳಲ್ಲಿ ಇನ್ಕೇಸ್ ಸತಿ ಪತಿಯರ ಮಧ್ಯೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು, ಮನಸ್ಪರ್ಧೆಗಳು ಏನಾದರೂ ಬಂದರೂ ಕೂಡ ಅವು ಫೈನಲ್ ಆಗಿ, ಅಂದರೆ ಸಣ್ಣ ವಿಷಯನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆದ್ರೂ ಕೂಡ ಅದರಲ್ಲಿ ಯಾರ್ದು ತಪ್ಪು ಯಾರು ಒಪ್ಪು ಅದು ಸೆಕೆಂಡ್ರಿ. ಬಟ್ ಫೈನಲ್ ಆಗಿ ನಿಮ್ಮದೇ ನೆಗುತ್ತೆ. ನೀವು ಹೇಳಿರುವಂತಹ ವಿಷಯಗಳಿಗೆ ಹೌದಮ್ಮ ನೀವೇ ಕರೆಕ್ಟು, ನೀವು ಹೇಳ್ದಂಗೆ ನಡೀಲಿ ಅನ್ನೋ ರೀತಿಯಲ್ಲಿ ಕೊನೆಯ ಸಂದರ್ಭದಲ್ಲಿ ಈ ವಿಷಯ ಇಲ್ಲಿಗೆ ಮುಗಿಸ್ಬಿಡೋಣ ಅನ್ನುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತೆ ಅಂದರೆ ಗೆಲ್ಲೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ಮಾತಿನ ಪ್ರಕಾರ ಕೆಲವೊಂದು ವಿಷಯಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಈ ವರ್ಷ ಯಾವುದಾದ್ರೂ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ನಿರ್ಧಾರ ಆಗಬೇಕು ಅಥವಾ ಏನಾದರೂ ಶುಭ ಕಾರ್ಯ ನಡೆಯಬೇಕು ಅಂದ್ರೂ ಕೂಡ ನಿಮ್ಮ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ನೀಡ್ತಾರೆ. ಹೇಳಮ್ಮ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯದ ನಂತರ ಆಗಲಿ ಅನ್ನುವ ರೀತಿಯಲ್ಲಿ ನಿಮಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ಎಲ್ಲ ವಿಷಯಗಳಲ್ಲಿ ಕೂಡ ನೀವೇ ಒಂದು ಮೇನ್ ಅಂದರೆ ರೋಲ್ ಪ್ಲೇ ಮಾಡ್ತೀರಾ. ಎಲ್ಲ ರೀತಿಯಲ್ಲಿ ಎಲ್ಲ ವಿಷಯಗಳಲ್ಲಿ ನಿರ್ಧಾರಗಳಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಅನ್ನೋ ರೀತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಅಷ್ಟು ಪ್ರಾರಿ ಕೊಟ್ಟರೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಅಂದರೆ ನೀವು ಹೇಳಿರುವ ರೀತಿಯಲ್ಲಿ ಅವರೆಲ್ಲರೂ ಫಾಲೋ ಮಾಡ್ತಾರೆ. ಮುಖ್ಯವಾಗಿ ಒಳ್ಳೆಯ ಕುಟುಂಬ ಸೌಖ್ಯ ಅಂತ ಹೇಳ್ಬೋದು. ನಿಮ್ಮ ಕುಟುಂಬ ಸದಸ್ಯರ ಜೊತೆ ನೀವು ಅಟೆಂಡ್ ಆಗುವಂತಹ ಕೆಲವೊಂದು ಶುಭಾರಂಭಗಳಾಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಅದರಲ್ಲಿ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಆಗ್ತೀರಾ. ಅಥವಾ ಕುಟುಂಬದ ಕೆಲವೊಂದು ಹಬ್ಬಗಳಾಗಿರ್ಬೋದು, ದಿನಗಳಾಗಿರ್ಬೋದು, ವಿವಾಹ ಶುಭ ವಿಷಯಗಳಾಗಿರ್ಬೋದು. ಒಂದು ರೀತಿ ಈ ವರ್ಷ ಕುಟುಂಬ ಸೌಖ್ಯ ಅಂದರೆ ಕುಟುಂಬ ಸದಸ್ಯರ ಆನಂದವಾಗಿ ಕಾಲಿಂದ ಒಂದು ಅದ್ಭುತವಾಗಿರುವಂತಹ ಸಮಯ. ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳಿಂದ ಒಂದು ಬೆಳೆ ಬಾಳುವಂತಹ ವಿಷವಾಗಿರುವಂತಹ ಅಪರೂಪವಾಗಿರುವಂತಹ ಕಾಣಿಕೆಗಳನ್ನು ಗಿಫ್ಟ್ ರೂಪದಲ್ಲಿ ನೀವು ಈ ವರ್ಷ ಪಡಿತೀರಾ. ಅಂದರೆ ನೀವು ಮತ್ತೊಂದು ವಿಷಯ ನೆನಪಿಟ್ಕೋಬೇಕಾಗಿರುತ್ತೆ. ಈ ವರ್ಷದ ಗೋಚಾರ ಫಲಗಳ ಮುಖಾಂತರ ಏನಪ್ಪ ಕೆಲವೊಂದು ಬೆಳೆ ಬಾಳುವಂತಹ ವಸ್ತುಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ, ಅಥವಾ ಕಳ್ತನವಾಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಎಲ್ಲರೂ ಮಾರ್ಕ್ಬಿಟ್ಟು ಬರುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಆಗಿರೋದ್ರಿಂದ ಪ್ರಯಾಣಗಳು ಅಥವಾ ಜನಸಮ್ಮತ ಜಾಸ್ತಿ ಇರುವಂತಹ ಸಂದರ್ಭಗಳಲ್ಲಿ ಸ್ತ್ರೀಯರಿಗೆ ಅಫ್ಕೋರ್ಸ್ ಆಭರಣಗಳಂದರೆ ಇಷ್ಟ, ಬಟ್ ಅದರ ಬೆಲೆಯನ್ನು ಕೂಡ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಅಜಾಗರೂಕವಾಗಿ ಇರೋಕ್ಕೆ ಹೋಗಬೇಡಿ. ಅಂದರೆ ಎಲ್ಲಾದರೂ ಕಳ್ಕೊಳ್ಳುವಂಥದ್ದು ಅಥವಾ ಎಲ್ಲಾದರೂ ಬಿಟ್ಟು ಮರೆತು ಬರುವಂಥ ಚಾನ್ಸಸ್ ಅಧಿಕವಾಗಿರೋದ್ರಿಂದ ಆಲ್ಮೋಸ್ಟ್ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೆಳೆ ಬಾಳುವಂತಹ ವಸ್ತುಗಳನ್ನು ನೀವು ಪ್ರಯಾಣ ಮಾಡೋದು, ಅದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಪ್ರಯಾಣ ಮಾಡೋದು ಇತ್ಯಾದಿ ವಿಷಯಗಳನ್ನು ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಸಂತಾನ ನಿಮ್ಮ ಅಭಿಪ್ರಾಯಗಳಿಗೆ ಅಥವಾ ನೀವು ಹೇಳಿರುವಂತಹ ವಿಷಯಗಳಿಗೆ ಕೆಲವೊಂದು ವಿರಳವಾಗಿ ಅವ್ರ ನಿರ್ಧಾರಗಳು ತಗೊಳ್ಳೋದ್ರಿಂದ ಸಣ್ಣ ಪುಟ್ಟ ಆತಂಕಗಳು ಅನ್ನೋದು ಇರುತ್ತೆ. ಅಷ್ಟು ಬೇಗ ಓನ್ ಡಿಸಿಷನ್ ತಗೊಳ್ತಾರೆ ಆದ ಮಕ್ಕಳು, ಅಷ್ಟು ಬೇಗ ಹೇಳಿರುವಂತಹ ಮಾತಿಗೆ ಬೆಲೆ ಕೊಡದ ರೀತಿಯಲ್ಲಿ ಅವರು ಓನ್ ಡಿಸಿಷನ್ ತಗೊಂಡು ಸ್ವಲ್ಪ ಈ ರೀತಿ ಕೆಲವು ವಿಷಯಗಳಲ್ಲಿ ಸಂತಾನದ ಸಮಸ್ಯೆಗಳಾಗ್ಬೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಅವರು ಎಜುಕೇಷನಲ್ಲಿ ಪ್ರೋಗ್ರೆಸ್ ತೋರಿಸದೆ ಕೆಲವೊಂದು ಸಂದರ್ಭಗಳಲ್ಲಿ ಡಿಸಪಾಯಿಂಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಅವರ ಓದಿನ ಬಗ್ಗೆ ಕೂಡ ಗಮನ ಕೊಡಬೇಕಾಗಿರುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅವ್ರು ಯಾವ ರೀತಿಯ ಅಭ್ಯಾಸಗಳಿದೆ, ಯಾರ ಜೊತೆ ಸಹವಾಸ ಇದೆ, ಇತ್ತೀಚಿನ ದಿನಗಳಲ್ಲಿ ಅವರ ವರ್ತನೆಯಲ್ಲಿ ಏನಾದರೂ ಬದಲಾವಣೆಗಳು ಬಂದಿದೆಯಾ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ನೀವು ಒಂದು ಸ್ಪೈ ಥರ ಒಂದು ಕಣ್ಣಿಟ್ಬಿಟ್ಟು ಟ್ರ್ಯಾಕ್ ಮಾಡಬೇಕಾಗಿರುತ್ತೆ ನಿಮ್ಮ ಸಂತಾನದ ವಿಷಯಗಳಲ್ಲಿ. ಈ ವರ್ಷ ಏನಪ್ಪ ಅಂದರೆ ಒಂದು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಕೆಲವೊಂದು ಜಾತಕರೇ ಅದು ಆಯಾ ಅವರವರ ದಶೆ ಅಂತರ್ದಶೆ ಮೇಲೆ ಇರುತ್ತೆ. ಇದು ಗೋಚಾರ ಫಲಗಳಾಗಿರೋದ್ರಿಂದ ಎಲ್ಲರಿಗೂ ವರ್ತನೆ ಆಗೋಲ್ಲ. ಬಟ್ ಆದ್ರೂ ಕೂಡ ಈ ಗೋಚಾರ ಫಲಗಳಿಂದ ನೋಡುವುದಾದರೆ ಏನಾದರೂ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದ್ರೂ ಕೂಡ ಅದು PCODನ PCMCನ ಅಥವಾ ಕೆಲವೊಂದು ಸಂಬಂಧಪಟ್ಟಿರುವಂತಹ ಆ ವ್ಯಾಧಿ ನಿರ್ಧಾರಣೆ ಮಾಡುವುದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಡಾಕ್ಟರ್ಸ್ ತುಂಬ ಟೈಮ್ ತಗೊಳ್ತಾರೆ. ಅದರಲ್ಲಿ ಕೂಡ ನಿಮಗೆ ಗರ್ಭಧಾರಣೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರಬಹುದು,
ಈ ರೀತಿ ಸೊ ಒಳಗಡೆ ಏನಾಗಲ್ಲ, ಒಂದು ಟ್ಯಾಬ್ಲೆಟ್ ಹಾಕ್ಕೊಳ್ತೀರ ಕ್ಯೂರ್ ಆಗುತ್ತೆ, ಆ ರೀತಿ ಅಲಕ್ಷ್ಯ ಬೇಡ. ಆ ವಿಷಯಗಳನ್ನು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಬೇಡ. ಆ ರೀತಿ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಹತ್ತಿರದಲ್ಲಿರುವಂತಹ ಮಹಿಳಾ ತಜ್ಞರಿಗೆ, ಸ್ತ್ರೀ ತಜ್ಞರ ಜೊತೆ ನೀವು ಆ ವಿಷಯಗಳನ್ನು ಚರ್ಚೆ ಮಾಡಿ ಡಾಕ್ಟರ್ಸ್ ಒಪಿನಿಯನ್ ಪಡೆದು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಮತ್ತೊಂದು ಶುಭ ವಿಷಯ ಏನಪ್ಪ ಅಂದರೆ, ಏನೋ ಮನಸ್ತಾಪಗಳು, ಏನೋ ಕುಟುಂಬಕ್ಕೆ ವ್ಯವಹಾರಗಳು, ಕುಟುಂಬದಲ್ಲಿ ನಡೆದಿರುವಂತಹ ಕೆಲವೊಂದು ವಿಷಯಗಳು, ಅಥವಾ ಪ್ರೀತಿ ಪ್ರೇಮದಲ್ಲಿ ಏನೋ ಪ್ರೀವಿಯಸ್ ಡೇಸಲ್ಲಿ ಏನಾದರೂ ಬೇರ್ಪಡಿಗೆ ಆಗಿರುವಂತಹ ವ್ಯಕ್ತಿಗಳು ಮತ್ತು ಒಂದಾಗಿ ಮತ್ತೊಂದು ಹಂತಕ್ಕೆ ತಮ್ಮ ಸಂಬಂಧವನ್ನು ಕೊಂಡೊಯ್ಯುವಂತಹ ಸಂದರ್ಭ ಅಂತ ಹೇಳ್ಬೋದು. ಅಪಾರ್ಥಗಳು ಕೂಡ ಮಬ್ಬಿನ ರೀತಿಯಲ್ಲಿ ಎಲ್ಲವೂ ಕೂಡ ಮಾಯವಾಗಿ ಮತ್ತೆ ಅವರಲ್ಲಿ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೆ ಹೊಸ ಜೀವನವನ್ನು, ಹೊಸ ಅಭಿಪ್ರಾಯಗಳ ಜೊತೆಗೆ, ಹೊಸ ಯೋಚನೆಗಳ ಜೊತೆಗೆ ಅವರ ಜೀವನ ಪಯಣವನ್ನು ಸಾಗಿಸೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ನೀವೇನಾದರೂ ಇನ್ವಾಲ್ವ್ ಆಗಿದ್ದರೆ, ಅದು ಪ್ರಾಪರ್ಟಿ ರಿಲೇಟೆಡ್ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಏನಾದರೂ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಏನಾದರೂ ನೀವು ಫೇಸ್ ಮಾಡ್ತಾಯಿದ್ರೆ, ಪದೇ ಪದೇ ಟ್ರಯಲ್ಸ್ಗೆ, ಹಿಯರಿಂಗ್ಗೆ ಅಟೆಂಡ್ ಆಗ್ತಾಯಿದ್ರೆ, ಈ ವರ್ಷ ಅಷ್ಟೊಂದು ಅನುಕೂಲತೆ ಇಲ್ಲ. ಸ್ವಲ್ಪ ನಿಮಗೆ ವ್ಯತಿರೇಕವಾಗಿ ಫಲಗಳು ಬರುವಂತಹ ಸಮಯ, ರಿಸಲ್ಟ್ ಹಿಯರಿಂಗ್ ಬರುವಂತಹ ಸಮಯ ಅಥವಾ ಜಡ್ಜ್ಮೆಂಟ್ ಬರುವಂತಹ ಟೈಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅತಿಯಾಗಿ ದುಡ್ಡು ನಷ್ಟ ಆಗ್ತಾ ಇದೆ. ಸೊ ಈಗೋಗಿ ಹೋಗ್ಬೇಡಿ. ಏನಾದರೂ ಆ ರೀತಿ ಇದ್ದರೆ ಕೂತ್ಕೊಂಡು ಮಾತಾಡಿ ರಾಜಿ ಮಾರ್ಗದ ಮುಖಾಂತರ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ. ಇನ್ನು ಉದ್ಯೋಗದ ಪ್ರದೇಶಗಳಲ್ಲಿ, ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ಸಹ ಉದ್ಯೋಗಿಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಸ್ವಲ್ಪ ಅದು ಈಗ ಹೆರಾಸ್ಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಹೇಳಿರೋ ರೀತಿಯಲ್ಲಿ ನೀವು ನಿಮ್ಮ ವಿಷಯಗಳು ಅವರಿಗೆ ಅನುಕೂಲವಾಗಿ ಇಲ್ಲವಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರ ನಿಜ ಮುಖವಾಡವನ್ನು ತೋರಿಸಿ ಕೆಲವೊಂದು ವಿಷಯಗಳಲ್ಲಿ ಹೆರಾಸ್ಮೆಂಟ್ ನೀಡ್ತಾ ಇರ್ತಾರೆ. ಸೊ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಯಾವುದೇ ವಿಷಯವನ್ನು ನಡೆದರೂ ಕೂಡ ಅದು ಮೇಲಧಿಕಾರಿಗಳ ಅಥವಾ ಸಂಸ್ಥೆ ದೃಷ್ಟಿಗೆ ತಗೊಂಡೋಗಿ, ಇಲ್ಲ ಅವರಿಂದನೂ ರೆಸ್ಪಾಂಡ್ ಬರ್ತಾ ಇಲ್ಲ ಅಂದರೆ ನೀವು ಲೀಗಲ್ ಆಗಿ ಪ್ರೊಸೀಡ್ ಆಗಿಬಿಟ್ಟು ಅಂತಹ ವ್ಯಕ್ತಿಗಳಿಗೆ ನೀವು ಸರಿಯಾದ ಬುದ್ಧಿ ಹೇಳುವಂತಹ ಸಮಯ ಇದು ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಎದುರುಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಯಾರ ಅಡಿಯಲ್ಲಿಯೂ ಕೂಡ ಅವರು ಹೇಳಿರುವಂತಹ ಮಾತುಗಳನ್ನು ಅಪಾರ್ಟ್ ಫ್ರಮ್ ದ ಜಾಬ್, ಅಪಾರ್ಟ್ ಫ್ರಮ್ ದಟ್ ಪ್ರೊಫೆಷನ್ ನೀವು ಕೇಳುವಂತಹ ಅವಶ್ಯಕತೆ ಇಲ್ಲ. ನೀವು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಷ್ಣಾತರು. ಆ ಶಕ್ತಿ ಯುಕ್ತಿಗಳಲ್ಲಿಯೂ ಕೂಡ ಎಲ್ಲರನ್ನೂ ಮೀರಿದಂತಹ ವ್ಯಕ್ತಿಗಳಾಗಿರೋದ್ರಿಂದ ಯಾರಿಗೂ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಸೊ ಆದ್ದರಿಂದ ನಿಮ್ಮ ಯುಕ್ತಿಯಿಂದ ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕಾಗಿರುತ್ತೆ. ಇನ್ನು ಕೆಲವೊಂದು ವೃತ್ತಿ ಉದ್ಯೋಗಗಳ ಮುಖಾಂತರ ಕುಟುಂಬಕ್ಕೆ ದೂರವಾಗಿ ವಾಸಿಸಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು. ಅಂದರೆ ದೂರದ ನಗರಗಳಲ್ಲಿ, ದೂರದಲ್ಲಿರುವಂತಹ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಬರೋದರಿಂದ ಸೊ ಏನಾಗುತ್ತೆ ಅಂದರೆ ಕುಟುಂಬಕ್ಕೆ ದೂರವಾಗಿ ವಾಸಿಸುವಂತಹ ಸಂದರ್ಭಗಳು ಈ ವರ್ಷ ಗೋಚಾರವಾಗ್ತಾ ಇದೆ. ಇನ್ನು ವಿವಾಹಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಅಂದರೆ ವಿವಾಹಿತರಿಗೆ, ಅವಿವಾಹಿತರಿಗೆ, ಅಂದರೆ ಯುವತಿಯರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇನ್ನು ಈ ಪ್ರೆಗ್ನೆಂಟ್ ವುಮೆನ್ ಏನಾದರೂ ದೇ ಆರ್ ಎಕ್ಸ್ಪೆಕ್ಟಿಂಗ್ ಬೇಬಿ ಅಂತ ಹೇಳುವುದಾದರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಈ ವರ್ಷ ನಿಮಗೆ ನಾರ್ಮಲ್ ಡೆಲಿವರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸುಖ ಪ್ರಸವವು ಅನ್ನೋದು ಇರುತ್ತೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಒಳ್ಳೆಯ ಆರೋಗ್ಯವಂತರಾಗಿರುವಂತಹ ಶಿಶು ಜನನವಾಗುತ್ತೆ. ಅದರ ಬೆಳವಣಿಗೆಯಲ್ಲಿ ಸಾಕಷ್ಟು ಆನಂದವನ್ನು ಕಾಣ್ತೀರ. ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಒಟ್ಟಾಗಿ ಶುಭ ಫಲಗಳೇ ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ, ಪ್ರೋತ್ಸಾಹ ಇರುತ್ತೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಇನ್ನು ಕ್ರೀಡಾಪಟುಗಳಿಗೆ ಒಳ್ಳೆಯ ರೀತಿಯಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಯಾವುದೇ ಕೆಲಸ ಕೈ ಹಿಡಿದ್ರೂ ಕೂಡ ನಿಮ್ಮ ಕಷ್ಟಕ್ಕೆ ಮೀರಿ ಫಲಗಳು ಪಡೆಯುವಂತಹ ಸಂದರ್ಭ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಸ್ತ್ರೀಯರಿಗೆ ಪ್ರತಿಯೊಂದು ವಿಷಯದಲ್ಲಿಯೂ ನೀವು ಸಕ್ಸಸ್ ಆಗಬೇಕು. ಯಾಕಂದರೆ ನಿಮ್ಮಲ್ಲಿರುವಂತಹ ಆ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸೃಜನಶೀಲತೆ, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ತುಂಬ ಅದ್ಭುತವಾಗಿರುತ್ತೆ, ಅಭಿವೃದ್ಧಿಯನ್ನು ನೀಡುತ್ತೆ ಅಂತ ಹೇಳ್ತಾ
ಈ ವರ್ಷ ತಮಗೂ ತಮ್ಮ ಪರಿವಾರಕ್ಕೂ ಶ್ರೀರಾಯರ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.